ಈ ಇನ್ವಿಟ್ಗಳು ಅಂತ ಅಂದರೆ ಏನು? ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಷೇರುಗಳನ್ನು ನಾವು ಯಾವ ರೀತಿ ಕೊಂಡ್ಕೊಳ್ತಾ ಇದ್ದೀವೋ, ಮ್ಯೂಚುವಲ್ ಫಂಡ್ಗಳಲ್ಲಿ ನಾವು ಯಾವ ರೀತಿ ಸಬ್ಸ್ಕ್ರಿಪ್ಷನ್ ಮಾಡಿ ಸಣ್ಣ ಹೂಡಿಕೆದಾರರು ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡುವಂಥ ಒಂದು ಅವಕಾಶವನ್ನು ಇದು ಮಾಡಿಕೊಡ್ತದೆ. ಅದನ್ನು ಒಂದು ಕಾಲಕಾಲಕ್ಕೆ ಆದಾಯವನ್ನು ತಂದುಕೊಡುವ ಮಾಧ್ಯಮವನ್ನಾಗಿ ಅಥವಾ ಕಾಲಕಾಲಕ್ಕೆ ಆದಾಯವನ್ನು ತಂದುಕೊಡುವಂತಹ ಒಂದು ಆಸ್ತಿ ವರ್ಗವನ್ನಾಗಿ ನೋಡಬೇಕು. ಇವತ್ತು ಇದೆಲ್ಲ ಡಿಮ್ಯಾಟ್ ಖಾತೆಯನ್ನು ತೆರೆಯುವ ಮೂಲಕ ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಇನ್ವಿಟ್ಗಳು ಎಷ್ಟರ ಮಟ್ಟಿಗೆ ಒಂದು ಸುರಕ್ಷಿತವಾದ ಆದಾಯದ ಮಾರ್ಗವನ್ನು ಸೃಷ್ಟಿಸಿಕೊಡ್ತವೆ ಸರ್? ಸೊ ಇದರ ಒಟ್ಟು ಮಾರ್ಕೆಟ್ ಮೌಲ್ಯ ಅಂತ ನಾವು ಹೇಳೋದಾದರೆ ಸುಮಾರು ಪ್ರಜಾವಾಣಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಹಾಗೂ ಪ್ರಜಾವಾಣಿಯ ಓದುಗರಿಗೆ ಹಣಕಾಸಿನ ವಿಚಾರದ ಮಾತುಕತೆಗೆ ಸ್ವಾಗತ. ಈ ಬಾರಿ ನಾವು ಇನ್ವಿಟ್ಗಳ ಬಗ್ಗೆ ಮಾತುಕತೆ ಆಡಲಿಕ್ಕಿದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಥವಾ ಮೂಲಸೌಕರ್ಯ ಹೂಡಿಕೆ ಟ್ರಸ್ಟ್ ಇವು ಹೂಡಿಕೆದಾರರಿಗೆ, ಅದರಲ್ಲೂ ವಿಶೇಷವಾಗಿ ಸಣ್ಣ ಹೂಡಿಕೆದಾರರಿಗೆ ಕಾಲಕಾಲಕ್ಕೆ ಒಂದು ವರಮಾನವನ್ನು ಪಡೆದುಕೊಳ್ಳಲಿಕ್ಕೆ ಹಲವು ಅವಕಾಶಗಳನ್ನು ತೆರೆದುಕೊಡ್ತಾ ಇವೆ. ದೇಶದ ಅರ್ಥವ್ಯವಸ್ಥೆ ವಿಕಾಸ ಹೊಂದಿದಂತೆಲ್ಲ ದೇಶದಲ್ಲಿ ಲಭ್ಯವಿರುವ ಇನ್ವಿಟ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಎಲ್ಲ ಇನ್ವಿಟ್ಗಳು ಕೂಡ ಬೇರೆ ಬೇರೆ ಮೂಲಸೌಕರ್ಯ ವಲಯಗಳಲ್ಲಿ ಸಣ್ಣ ಹೂಡಿಕೆದಾರರ ಹಣವನ್ನು ತೊಡಗಿಸಿ ಅದರಿಂದ ಬರುವ ವರಮಾನವನ್ನು ಸಣ್ಣ ಹೂಡಿಕೆದಾರರಿಗೆ ವರ್ಗಾವಣೆ ಮಾಡುವ ಕೆಲಸವನ್ನು ಮಾಡ್ತಾ ಇವೆ. ಇನ್ವಿಟ್ಗಳ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಶ್ರೀಯುತರಾದ ಪ್ರಮೋದ್ ಶ್ರೀಕಾಂತ್ ದೈತೋಟ ಅವರು. ಸರ್ ನಮಸ್ಕಾರ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಮೋದ್ ಶ್ರೀಕಾಂತ್ ದೈತೋಟ ಅವರ ಬಗ್ಗೆ ಪ್ರಜಾವಾಣಿಯ ವೀಕ್ಷಕರಿಗೆ ಹಾಗೂ ಪ್ರಜಾವಾಣಿಯ ಓದುಗರಿಗೆ ಹೆಚ್ಚಿನ ಪರಿಚಯದ ಅಗತ್ಯ ಇಲ್ಲ. ಪ್ರತಿ ವಾರ ಬರೆಯುವ ಪ್ರಶ್ನೋತ್ತರ ಅಂಕಣದ ಮೂಲಕ ಅವರು ವೀಕ್ಷಕರಿಗೆ ಮತ್ತು ಓದುಗರಿಗೆ ಚಿರಪರಿಚಿತರೇ ಆಗಿದ್ದಾರೆ. ಅವರು ಹಿಂದೆ ನಮ್ಮ ಸ್ಟುಡಿಯೋಕ್ಕೆ ಬಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳ ಬಗ್ಗೆ ವಿವರವಾದ ಒಂದು ಮಾತುಕತೆಯಲ್ಲಿ ತೊಡಗಿದ್ರು. ಅದನ್ನು ಕೂಡ ಹಲವರು ತಾವು ವೀಕ್ಷಿಸಿರಬಹುದು. ಅವರು ಇವತ್ತು ನಮಗೆ ಇನ್ವಿಟ್ಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸರ್, ಮೊದಲ ಪ್ರಶ್ನೆ ನಿಮಗೆ ಏನು ಅಂತ ಕೇಳಿದ್ರೆ, ಈ ಇನ್ವಿಟ್ಗಳು ಅಂತ ಅಂದರೆ ಏನು? ಪ್ರಜಾವಾಣಿಯ ವೀಕ್ಷಕರಿಗೆ ಹಾಗೂ ಓದುಗರಿಗೆ, ಈ ವಾಹಿನಿ ಮೂಲಕ ಕೇಳ್ತಾ ಇರುವಂತಹ ವೀಕ್ಷಕರಿಗೆ ಮೊದಲನೇದಾಗಿ ಪ್ರಣಾಮಗಳು. ಇನ್ವಿಟ್ಗಳು ನಾವು ಈಗಾಗಲೇ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀವಿ. ಮುಖ್ಯವಾಗಿ ಇದೊಂದು ಹೂಡಿಕೆಯ ವ್ಯವಸ್ಥೆ. ಶೇರ್ ಮಾರ್ಕೆಟ್ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ, ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸಾಕಷ್ಟು ನಾವು ಕೇಳಿದ್ದೇವೆ. ಅದೇ ಥರ ಕಳೆದ ಬಾರಿ ನಾವು ರೀಟ್ಸ್ ಬಗ್ಗೆ ಕೂಡ ಇದೇ ವಾಹಿನಿಯ ಮೂಲಕ ಕೇಳುಗರಿಗೆ ಅನೇಕ ವಿಚಾರಗಳನ್ನು ನಾವು ತಿಳಿಸಿದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇದು ಇತ್ತೀಚೆಗಿನ ಕೆಲವು ವರ್ಷಗಳಿಂದ ಹೂಡಿಕೆದಾರರಿಗೆ ತೆರೆದುಕೊಂಡಂತಹ ಒಂದು ಹೂಡಿಕೆಯ ಒಂದು ಮಾಧ್ಯಮವಾಗಿ ನಮಗೆ ಬರ್ತಾ ಇದೆ. ಮುಖ್ಯವಾಗಿ ಈ ಇನ್ವೆಟ್ಸ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಿತವಾದಂತಹ ಹೂಡಿಕೆಗಳನ್ನು ಪಬ್ಲಿಕ್ ಪಾರ್ಟಿಸಿಪೇಷನ್ ಅಥವಾ ನಾವು PPP ಮಾಡೆಲ್ ಅಂತ ಏನು ನಾವು ಹೇಳ್ತೀವಿ, ಆ ಮಾಧ್ಯಮದ ಮೂಲಕ ಅನೇಕ ಹೂಡಿಕೆದಾರರಿಗೆ, ಬಹಳ ಮುಖ್ಯವಾಗಿ ಇವತ್ತು ನೋಡಿದರೆ ನಾವು ಏನು ರಿಟೇಲ್ ಇನ್ವೆಸ್ಟರ್ಸ್ ಅಂತ ನಾವೇನು ಹೇಳ್ತೀವೋ ಅವರಿಗೆ ಫ್ರ್ಯಾಗ್ಮೆಂಟೆಡ್ ಮಾಡೆಲ್ಸ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಷೇರುಗಳನ್ನು ನಾವು ಯಾವ ರೀತಿ ಕೊಂಡ್ಕೊಳ್ತಾ ಇದ್ದೀವೋ, ಮ್ಯೂಚುವಲ್ ಫಂಡ್ಗಳಲ್ಲಿ ನಾವು ಯಾವ ರೀತಿ ಸಬ್ಸ್ಕ್ರಿಪ್ಷನ್ ಮಾಡಿ ಪ್ರತಿ ತಿಂಗಳು ಒಂದಿಷ್ಟು ಹಣವನ್ನು ಅದಕ್ಕೆ ಹೂಡಿಕೆಯಾಗಿ ತೊಡಗಿಸ್ತೇವೋ, ಅದೇ ರೀತಿ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಟ್ ಫಂಡ್ಗಳಲ್ಲೂ ಕೂಡ ಹೂಡಿಕೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಉದಾಹರಣೆಗೆ ಇವತ್ತು ದೇಶದಲ್ಲಿ ಅನೇಕ ರೀತಿಯ ಪ್ರಗತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಥವಾ ನಾವು ಹೇಳ್ತಾ ಇರುವಂತಹ ಟೆಲಿಕಮ್ಯುನಿಕೇಷನ್ ಲೈನ್ಗಳಿರ್ಬೋದು, ಅಥವಾ ಯಾವುದಾದ್ರೂ ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಮಿಷನ್ ವ್ಯವಸ್ಥೆ ಇರ್ಬೋದು. ಇಂತಹ ಎಲ್ಲ ದೊಡ್ಡ ರೀತಿಯ ಪ್ರಾಜೆಕ್ಟ್ಗಳಿಗೆ ಸಾಕಷ್ಟು ಹಣ ಬೇಕಾಗ್ತದೆ. ಸೊ ಇದನ್ನು ಸರ್ಕಾರ ತನ್ನ ಡೆವಲಪ್ಮೆಂಟ್ ಭಾಗವಾಗಿ ಬಜೆಟ್ ಮೂಲಕ ಒಂದಿಷ್ಟು ಹಣವನ್ನು ಅದಕ್ಕೆ ವ್ಯಯಿಸ್ತದೆ. ಒಂದಿಷ್ಟು ವರ್ಷಗಳಲ್ಲಿ ಆ ಹಣವನ್ನು ವ್ಯಯಿಸಿ ಪಬ್ಲಿಕ್ ವ್ಯವಸ್ಥೆಗೆ ಆ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಕೊಡ್ತದೆ. ಆದರೆ ಇದರಿಂದ ಸರ್ಕಾರಕ್ಕೆ ಏನಿದೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ.
ಅದು ಮೂಲಭೂತ ಸೌಕರ್ಯ ಹೌದು. ಆದರೆ ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಓವರ್ ಎ ಪೀರಿಯಡ್ ಆಫ್ 10 years 20 years ಅಥವಾ ಆ ವ್ಯವಸ್ಥೆ ಎಷ್ಟು ಸಮಯ ಇದೆಯೋ ಅಷ್ಟು ಸಮಯ ಅವರಿಗೆ ರೆವೆನ್ಯೂ ಬರಬೇಕಾದಂಥ ಒಂದು ವ್ಯವಸ್ಥೆಯನ್ನು ಈ ಇನ್ವಿಟ್ ಮೂಲಕ ಪಬ್ಲಿಕ್ ಹಾಗೂ ಇನ್ವೆಸ್ಟರ್ ಮಾಧ್ಯಮದ ಮೂಲಕ ಒದಗಿಸ್ತಾ ಇರುವಂಥ ಒಂದು ವ್ಯವಸ್ಥೆ. ಸಣ್ಣ ಹೂಡಿಕೆದಾರರು ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡುವಂಥ ಒಂದು ಅವಕಾಶವನ್ನು ಇದು ಮಾಡಿಕೊಡ್ತದೆ. ಸೊ ನಾವು ಇವತ್ತು ನೋಡಿದರೆ ಈಗಾಗಲೇ ಹೇಳಿದಾಗೆ ರೋಡ್ ವ್ಯವಸ್ಥೆ, ಅದರಲ್ಲಿ NHA ಇರ್ಬೋದು ಅಥವಾ ಇದೇ ಥರ ಅನೇಕ ರೀತಿಯ ಕಂಪನಿಗಳು ತಮ್ಮ ಹೂಡಿಕೆಯನ್ನು ಮಾನಿಟೈಸ್ ಮಾಡುವಂಥ ಒಂದು ಮಾಧ್ಯಮವಾಗಿ ಈ ಇನ್ವಿಟನ್ನು ಜನರಿಗೆ ಒದಗಿಸಿಕೊಡ್ತಾ ಇದೆ. ಇದು ಷೇರು ಅಥವಾ ಮ್ಯೂಚುವಲ್ ಫಂಡ್ಗಳ ರೀತಿಯಲ್ಲೇ ಮಾಧ್ಯಮದಲ್ಲಿ ನಮಗೆ ಹೂಡಿಕೆಗೆ ಅವಕಾಶಕ್ಕೆ ಸಾಧ್ಯ ಇದೆ. ಇನ್ವಿಟ್ಗಳನ್ನು ಸಣ್ಣ ಹೂಡಿಕೆದಾರರು ಒಂದು ಹೂಡಿಕೆ ಮಾಡಿ ಅವರ ಬಂಡವಾಳವನ್ನು ವೃದ್ಧಿ ಮಾಡುವ ಒಂದು ಅವಕಾಶವನ್ನು ನೋಡಬೇಕು, ಅಥವಾ ಅದನ್ನು ಒಂದು ಕಾಲಕಾಲಕ್ಕೆ ಆದಾಯವನ್ನು ತಂದುಕೊಡುವ ಮಾಧ್ಯಮವನ್ನಾಗಿ ಅಥವಾ ಕಾಲಕಾಲಕ್ಕೆ ಆದಾಯವನ್ನು ತಂದುಕೊಡುವಂತಹ ಒಂದು ಆಸ್ತಿ ವರ್ಗವನ್ನಾಗಿ ನೋಡಬೇಕು. ನಾವು ಇವತ್ತು ಈ ಇನ್ವಿಟ್ಗಳ ಬಗ್ಗೆ ಅಧ್ಯಯನ ಮಾಡಿದರೆ, ಸೊ ಇದು ಸಣ್ಣ ಅವಧಿಯ ಹೂಡಿಕೆ ಅಲ್ಲ. ಸೊ ಇವತ್ತು ಯಾವುದೇ ಪ್ರಾಜೆಕ್ಟ್ಗಳನ್ನು ನಾವು ತಗೊಂಡ್ರೂ ಕೂಡ ಅದು ತುಂಬ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆಗಿರ್ತದೆ. ಸೊ 20 ವರ್ಷ 30 ವರ್ಷದ ದೀರ್ಘಾವಧಿ ಕಾಂಟ್ರಾಕ್ಟ್ಗಳನ್ನು ಸರ್ಕಾರ ಯಾವುದಾದ್ರೂ ಒಂದು, ಉದಾಹರಣೆಗೆ ನಾವು ರೋಡ್ ಪ್ರಾಜೆಕ್ಟ್ ಇಟ್ಕೊಂಡ್ರೆ ದೀರ್ಘಾವಧಿ ಪ್ರಾಜೆಕ್ಟ್ಗಳ ಮೂಲಕ ಟೋಲ್ ಕಲೆಕ್ಷನ್ ಅಥವಾ ಈ ರೀತಿಯ ಮಾನಿಟೈಸೇಷನ್ ಪ್ರೋಗ್ರಾಮನ್ನು ಅದು ಇಟ್ಕೊಂಡಿರ್ತದೆ. ಇಂತಹ ಸಂದರ್ಭದಲ್ಲಿ ಹೂಡಿಕೆದಾರರು ಅವರ ಹಣದ ಬಂಡವಾಳ ಏನು ಹೂಡ್ತಾರೋ ಅಂತಹ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅವರ ಏನು ಹಾರಿಜಾನ್ ಅವರು ಅಂದಾಜು ಮಾಡಿದಾರೋ ಅದೇ ರೀತಿ ಅವರು ಆ ಹೂಡಿಕೆಯಲ್ಲಿ ತೊಡಗಿಸ್ಕೊಳ್ಬೋದು. ಒಂದನೇದಾಗಿ ಇದರಲ್ಲಿ ಪ್ರತಿ 3 ತಿಂಗಳಿಗೆ ಒಂದು ಸಲ ಅವರಿಗೆ ಆದಾಯ ಬರ್ತದೆ. ಅದು ಡಿವಿಡೆಂಡ್ ಮೂಲಕ ಇರ್ಬೋದು ಅಥವಾ ಇಂಟ್ರೆಸ್ಟ್ ಇರ್ಬೋದು. ಇದಲ್ಲದೆ ಅವರಿಗೆ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ನಿಧಾನಗತಿಯಲ್ಲಾದರೂ ಕೂಡ ಅವರ ಬಂಡವಾಳ ವೃದ್ಧಿಯಾಗುವಂತಹ ಒಂದು ಅವಕಾಶವನ್ನು ಇದು ಮಾಡಿಕೊಡ್ತದೆ. ಸೊ ಯಾವುದೇ ಸಂದರ್ಭದಲ್ಲಿ ಹೂಡಿಕೆದಾರರು ಈ ಒಂದು ಹೂಡಿಕೆ ಅವಕಾಶವನ್ನು ಎರಡೂ ರೀತಿಯಲ್ಲಿ ನೋಡ್ಬೋದು. ಅವರ ಹೂಡಿಕೆಯ ಅವಧಿಯನ್ನು ಅವರೇ ಪರಿಗಣಿಸಿಕೊಂಡು ಒಂದು ವೇಳೆ ಅವರಿಗೆ ಹಣದ ಅಗತ್ಯ ಇದ್ದರೆ ಅದನ್ನು ಹಿಂದೆ ಪಡೆಯುವಂಥ ಒಂದು ಅವಕಾಶ ಇದೆ. ಇವತ್ತು ಇದೆಲ್ಲ ಡಿಮ್ಯಾಟ್ ಖಾತೆಯನ್ನು ತೆರೆಯುವ ಮೂಲಕ ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಲಿಕ್ವಿಡಿಟಿಯ ಆ್ಯಂಗಲಲ್ಲಿ ನಾವು ನೋಡೋದಾದರೆ ಇದು ತುಂಬ ಸುಲಭವಾಗಿ ಲಿಕ್ವಿಡೇಟ್ ಮಾಡಿ ಅಥವಾ ಅವರ ಹೂಡಿಕೆ ಹಣವನ್ನು ಯಾವಾಗ ಬೇಕೋ ಆವಾಗ ತೆಗೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ನೋಡಬೇಕಾಗಿರೋದು, ನಾವು ಬೇರೆ ಹೂಡಿಕೆಯ ಆಲ್ಟರ್ನೇಟಿವ್ ಏನು ಇನ್ವೆಸ್ಟ್ಮೆಂಟ್ ಇದೆಯೋ, ನಮ್ಮ FD ಇರ್ಬೋದು ಅಥವಾ ಬೇರೆ ಯಾವುದೇ ಶೇರ್ಸು, ಆ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಯಾವುದರಲ್ಲಿ ಹೆಚ್ಚು ರಿಸ್ಕ್ ಇದೆ ಅಥವಾ ಇದು ತುಂಬ ಅದಕ್ಕೆ ಕಂಪೇರ್ ಮಾಡಿದರೆ ಹೂಡಿಕೆಗೆ ಬೇರೆ ಇತರ ಹೂಡಿಕೆಗೆ ಕಂಪೇರ್ ಮಾಡಿದರೆ ಇದು ಹೆಚ್ಚು ರಿಸ್ಕ್ ಇರುವಂಥದ್ದು ಅಥವಾ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳುವುದರ ಆಧಾರದ ಮೇಲೆ ನಾವು ಈ ನಮ್ಮ ನಿರ್ಧಾರವನ್ನು ಮಾಡ್ಬೋದು. ಸರ್, ಇನ್ವಿಟ್ಗಳಲ್ಲಿ ಹೂಡಿಕೆ ಮಾಡಿ ಕಾಲಕಾಲಕ್ಕೆ ಆದಾಯ ಬೇಕು ಅನ್ನೋ ಆದಾಯವನ್ನು ಬಯಸುವ ಒಬ್ಬ ಸಣ್ಣ ಹೂಡಿಕೆದಾರನಿಗೆ ಇನ್ವಿಟ್ಗಳು ಎಷ್ಟರ ಮಟ್ಟಿಗೆ ಒಂದು ಸುರಕ್ಷಿತವಾದ ಆದಾಯದ ಮಾರ್ಗವನ್ನು ಸೃಷ್ಟಿಸಿಕೊಡ್ತವೆ ಸರ್? ಎಷ್ಟರ ಮಟ್ಟಿಗೆ ಇನ್ವಿಟ್ಗಳನ್ನು ಆತ ನಂಬಬಹುದು? ಇನ್ವಿಟ್ಗಳಲ್ಲಿ ಹೆಚ್ಚಾಗಿ ಯಾವುದೇ ಪ್ರಾಜೆಕ್ಟ್ ಇದ್ದರೂ ಕೂಡ ಅದು ತುಂಬ ದೀರ್ಘಾವಧಿ ಪ್ರಾಜೆಕ್ಟ್ ಆಗಿರ್ತದೆ. 10, 20, 30 ವರ್ಷದ ಯಾವುದೇ ಒಂದು ಪ್ರಾಜೆಕ್ಟ್ಗಳಲ್ಲಿ ಸರ್ಕಾರ ಇನ್ವಿಟ್ ಮೂಲಕ ಹೂಡಿಕೆದಾರರಿಗೆ ಅವಕಾಶ ಮಾಡಿಕೊಟ್ಟಾಗ ಅದಕ್ಕೆ ಬರುವಂತಹ ಆದಾಯವು ಕೂಡ ಅದೇ ರೀತಿ ವೃದ್ಧಿಸ್ತಾ ಹೋಗ್ತದೆ. ಉದಾಹರಣೆಗೆ ನೀವು ಒಂದು ರೋಡ್ ಪ್ರಾಜೆಕ್ಟಲ್ಲಿ ಟೋಲ್ ಕಲೆಕ್ಷನ್ ಇದೆ. ಇವತ್ತು ಒಂದು ಟೋಲ್ ಗೇಟನ್ನು ನಾವು ಪಾಸ್ ಮಾಡಬೇಕಾದ್ರೆ 50 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ.
ಮುಂದಿನ 30 ವರ್ಷದಲ್ಲಿ ಈ 50 ರೂಪಾಯಿ ಇರುವಂತಹ ಮೊತ್ತ ನಿಧಾನವಾಗಿ 150 ಆಗಿ ಅದು ಕೊನೆಗೊಳ್ಬೋದು ಅಥವಾ 300 ಆಗ್ಬೋದು. ಸೊ ಸರ್ಕಾರ ಪ್ರತಿ ವರ್ಷ ಯಾವ ರೀತಿಯ ಒಂದು ನಿರ್ದೇಶನದ ಅಂದಾಜಿನ ಮೇಲೆ ಇನ್ಫ್ಲೇಷನ್ ಅಥವಾ ಈ ರೀತಿಯ ಎಕನಾಮಿಕ್ ಟ್ರೆಂಡ್ ಆಧಾರದ ಮೇಲೆ ಈ ಅವರಿಗೆ ಬರುವಂತಹ ರೆವೆನ್ಯೂ ಏನಿದೆಯೋ ಅದು ಕೂಡ ವೃದ್ಧಿಸ್ತಾ ಹೋಗ್ತದೆ. ಆಮೇಲೆ ಈ ಪ್ರಾಜೆಕ್ಟ್ಗಳೆಲ್ಲ ದೀರ್ಘಾವಧಿಯ ಪ್ರಾಜೆಕ್ಟ್ಗಳಾಗಿರೋದ್ರಿಂದ ನಮಗೆ ಯಾವುದೇ ರೀತಿಯ ಅನಿರೀಕ್ಷಿತವಾದಂತಹ ಯಾವುದೇ ವಿಷಯಗಳನ್ನು ನಾವು ಇಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಡನ್ನಾಗಿ ಯಾವುದೋ ಒಂದು ಮುಚ್ಚೋಯ್ತು ಆ ಥರದ ಸಮಸ್ಯೆ ಬರೋದಿಲ್ಲ. ಇದು ಕಂಪ್ನಿ ಮುಚ್ಚೋದ ಹಾಗೆ ಆ ಥರದ ಓವರ್ನೈಟ್ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಇದರಲ್ಲಿ ಇರೋದಿಲ್ಲ. ಯಾಕಂತಂದರೆ ಸರ್ಕಾರದ ಒಂದು ಭದ್ರತೆಯ ಮೇಲೆ ಅಥವಾ ಅದರ ಗ್ಯಾರಂಟೀಡ್ ಲಾಂಗ್ ಟರ್ಮ್ ರೆವೆನ್ಯೂ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದನ್ನು ಮೊದಲೇ ನಾವು ತಿಳ್ಕೊಂಡು ಅದರಲ್ಲಿ ನಮ್ಮ ಹೂಡಿಕೆ ಬೇಕೋ ಅಥವಾ ಬೇಡೋ ಅಂತ ಹೇಳುವಂಥದ್ರ ಆಧಾರದ ಮೇಲೆ ನಾವು ನಮ್ಮ ನಿರ್ಧಾರವನ್ನು ಕೈಗೊಳ್ಬೋದು. ಅದಲ್ಲದೆ ಪ್ರತಿ ವರ್ಷ ಕೂಡ ಈ ಮೊತ್ತ ವೃದ್ಧಿ ಆಗ್ತಾ ಇರುವ ಕಾರಣ ಹೂಡಿಕೆದಾರರಿಗೆ ಬರುವಂಥ ಆದಾಯವು ಕೂಡ ಅದೇ ರೀತಿ ವೃದ್ಧಿಯ ಆಗ್ತಾ ಹೋಗ್ತದೆ. ಆ ಅವಕಾಶ ಕೂಡ ಅವರಿಗೆ ಇದೆ. ಇದಲ್ಲದೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ನಾವೇನು ಹೇಳ್ತೀವೋ ಅದು ಬಂಡವಾಳ ವೃದ್ಧಿಯ ಆ ವ್ಯಾಲ್ಯೂ ಏನಿದೆಯೋ ಇವತ್ತು ಅದನ್ನು ಪಬ್ಲಿಕ್ಲಿ ಟ್ರೇಡೆಡ್ ಮಾರುಕಟ್ಟೆಯಲ್ಲಿ ಇರುವ ಶೇರ್ಗಳ ಥರ ಇನ್ವೆಸ್ಟ್ಗಳನ್ನು ಕೂಡ ಯೂನಿಟ್ ಮೂಲಕ ಅದನ್ನು ನಾವು ನೋಡ್ಬೋದು. ಸೊ ಇದರ ಮೌಲ್ಯ ಕೂಡ ವೃದ್ಧಿಸ್ತಾ ಹೋಗ್ತದೆ. ಸೊ ಈ ಎರಡೂ ಕಾರಣದಿಂದ ನಾವು ಸೇಫ್ಟಿ ಆ್ಯಂಗಲಲ್ಲಿ ತುಂಬ ಝೀರೋ ರಿಸ್ಕ್ ಇರುವಂಥ ಹೂಡಿಕೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೂ ಕೂಡ ಬೇರೆ ಈಗ ಶೇರ್ಗಳಿಗೆ ಕಂಪೇರ್ ಮಾಡಿದರೆ ಅಥವಾ ಮ್ಯೂಚುವಲ್ ಫಂಡ್ಗಳು ಹೆಚ್ಚಾಗಿ ಈಕ್ವಿಟಿ ವಿಭಾಗದಲ್ಲಿ ಇರುವಂತಹ ಕಾರಣ ಅದು ಕೂಡ ಪುನಃ ಅಂಡರ್ಲೈಯಿಂಗ್ ಅಸೆಟ್ಗಳು ಕಂಪನಿಯ ಶೇರ್ಗಳೇ ಆಗಿರ್ತವೆ. ಸೊ ಇದರಲ್ಲಿ ಇರುವಂಥ ರಿಸ್ಕಿಗೆ ಕಂಪೇರ್ ಮಾಡಿದರೆ ಈ ಇನ್ವೆಸ್ಟ್ಗಳಲ್ಲಿರುವ ಹೂಡಿಕೆ ಹೆಚ್ಚು ಆದಾಯದ ಖಚಿತತೆಯನ್ನು ಹೂಡಿಕೆದಾರರಿಗೆ ಕೊಡ್ತದೆ. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಷೇರುಗಳಲ್ಲಿ ಹೂಡಿಕೆ ಮಾಡಿದವರು ಡಿವಿಡೆಂಡ್ ಮೂಲಕ ಆದಾಯವನ್ನು ನಿರೀಕ್ಷೆ ಮಾಡ್ತಾರೆ. ಡಿವಿಡೆಂಡ್ಗಾಗಿಯೇ ಕೆಲವು ನಿರ್ದಿಷ್ಟ ಕಂಪನಿಯ ಷೇರುಗಳಲ್ಲಿ ಹೂಡಿಕೆ ಮಾಡುವುದಿದೆ. ಎಷ್ಟು ಅಂತ ಅವರ ಹೂಡಿಕೆಗೆ ಅನುಗುಣವಾಗಿ ಡಿವಿಡೆಂಡನ್ನು ನಿರೀಕ್ಷೆ ಮಾಡ್ತಾರೆ. ಡಿವಿಡೆಂಡ್ ಅವರಿಗೆ ಸಿಗುತ್ತೆ. ಆದರೆ ಡಿವಿಡೆಂಡ್ ಕೊಡುವುದು ಅಥವಾ ಕೊಡದೇ ಇರುವುದು ಕಂಪನಿಯ ಆಡಳಿತ ಮಂಡಳಿಯ ಒಂದು ಪರಮಾಧಿಕಾರದಂತೆ ಇರ್ತದೆ. ಯಾವುದೋ ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ಕಂಪನಿಯ ಆಡಳಿತ ಮಂಡಳಿ ಈ ತ್ರೈಮಾಸಿಕಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾವುದೇ ಡಿವಿಡೆಂಡನ್ನು ಷೇರುದಾರರಿಗೆ ಕೊಡುವುದಿಲ್ಲ ಅಂತ ಕೂಡ ತೀರ್ಮಾನ ಮಾಡಬಹುದು. ಮತ್ತು ಅದನ್ನು ಷೇರುದಾರ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ವಿಟ್ಗಳಲ್ಲಿ ಹೂಡಿಕೆ ಮಾಡಿದವರಿಗೆ ಈ ರೀತಿ ಒಂದು ವರ್ಷಕ್ಕಿಡೀ ಅಥವಾ ಯಾವುದೋ ಒಂದಷ್ಟು ನಿರ್ದಿಷ್ಟ ಕಾಲಾವಧಿಯವರೆಗೆ ವರಮಾನವೇ ಸಿಗದಂತಹ ಸಂದರ್ಭ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಹಿಂದೆ ನೀವು ರೀಟ್ ಬಗ್ಗೆ ಮಾತಾಡುವಾಗ 90% ಅವರು ಬರುವ ವರಮಾನವನ್ನು ರೀಟ್ ಏನು ವರಮಾನವನ್ನು ಪಡೆಯುತ್ತೆ ಅವರ ಅಂಡರ್ಲೈಯಿಂಗ್ ಅಸೆಟ್ಸಿಂದ ಅದರಲ್ಲಿ 90% ಕಡ್ಡಾಯವಾಗಿ ಆ ಯೂನಿಟ್ ಹೋಲ್ಡರ್ಗಳಿಗೆ, ಯೂನಿಟನ್ನು ಯಾರು ಖರೀದಿ ಮಾಡಿ ಇಟ್ಕೊಂಡಿರ್ತಾರೋ ಅವರಿಗೆ ಕೊಡಲೇಬೇಕು ಎನ್ನುವ ಒಂದು ಸೆಬಿ ನಿಯಮ ಇದೆ ಅಂತ ಒಂದು ಹಿಂದಿನ ನಮ್ಮ ಸ್ಟುಡಿಯೋಕ್ಕೆ ಬಂದು ಮಾಡಿದ ಒಂದು ಕಾರ್ಯಕ್ರಮದಲ್ಲಿ ತಾವು ತಿಳಿಸ್ಕೊಟ್ಟಿದ್ರಿ. ಇನ್ವಿಟ್ಗಳಲ್ಲಿ ಈ ರೀತಿ ವರಮಾನಕ್ಕೆ ಖಚಿತತೆ ಇದೆಯೋ ಅಥವಾ ಇದು ಕೂಡ ಷೇರುದಾರರಿಗೆ ಏನಿರುತ್ತೋ ಕಂಪನಿಯ ಆಡಳಿತ ಮಂಡಳಿಯ ಮರ್ಜಿ ತರಹದಲ್ಲಿ ಇದು ಇನ್ವಿಟ್ನ ಆಡಳಿತ ಮಂಡಳಿಯ ಮರ್ಜಿ ತರಹದಲ್ಲಿ ಸಿಗಬಹುದು, ಸಿಗದೇನೂ ಇರಬಹುದು ಅನ್ನೋ ಒಂದು ಸಾಧ್ಯತೆ ಇದೆಯೋ? ಈ ಪ್ರಶ್ನೆ ಹೂಡಿಕೆದಾರರ ದೃಷ್ಟಿಯಿಂದ ತುಂಬ ಮುಖ್ಯವಾದದ್ದು. ಮೊದಲನೇದಾಗಿ ಈ ಇನ್ವೆಸ್ಟ್ಮೆಂಟ್ಗಳು ಸೆಬಿ ನಿಯಮಾವಳಿಗಳ ಆಧಾರದ ಮೇಲೆ ನಡೀತದೆ. ಸುಮಾರು 2014ರಲ್ಲಿ ಈ ಸೆಬಿ ನಿಯಮಾವಳಿ ಮೊದಲ ಬಾರಿಗೆ ಬಂತು. ರೀಟ್ ಬರುವ ಮೊದಲೇ ಆ್ಯಕ್ಚುಲಿ ಇನ್ವೆಟ್ಗಳು ಬಂದಿದ್ದವು. ಸೊ ರೆಗ್ಯುಲೇಷನ್ ಪ್ರಕಾರ ಇನ್ವೆಟ್ ಮೊದಲೇ ಇತ್ತು. ಸೊ ರೀಟ್ಸ್ ಆಮೇಲೆ ಆರಂಭವಾಯಿತು. ಆದರೆ ಇನ್ವೆಟ್ಗಳಲ್ಲೂ ಕೂಡ ರೀಡ್ಸ್ ಮಾಡೆಲ್ ಏನಿದೆಯೋ ಅದೇ ರೀತಿಯ ರೆಗ್ಯುಲೇಷನ್ಸ್ಗಳನ್ನು ಅಡಾಪ್ಟ್ ಮಾಡಿದ್ದಾರೆ. ಸೊ ಈ ಹಂತದಲ್ಲಿ ಹೂಡಿಕೆದಾರರಿಗೆ 90% ನೆಟ್ ಡಿವಿಸಿಬಲ್ ಕ್ಯಾಶ್ ಫ್ಲೋ ಏನಿದೆಯೋ ಅದನ್ನು ಅವರು ಹೂಡಿಕೆದಾರರಿಗೆ ಮರಳಿಸಬೇಕು ಅಂತ ಹೇಳುವಂಥ ಒಂದು ನಿಯಮಾವಳಿ ಹೂಡಿಕೆದಾರರ ಭದ್ರತೆಯ ದೃಷ್ಟಿಯಿಂದ ಅದು ಖಚಿತ ಮಾಡುತ್ತದೆ. ಆಮೇಲೆ ಈ ಇನ್ವೆಸ್ಟ್ಸ್ಗಳ ಮಾಡೆಲ್ ಹೇಗಿದೆ ಅಂತಂದರೆ ಮೊದಲ ಹಂತದಲ್ಲಿ ಹೂಡಿಕೆದಾರರು ಅವರ ಹಣವನ್ನು ಈ ಟ್ರಸ್ಟ್ಗೆ ವರ್ಗಾಯಿಸ್ತಾರೆ. ಆ ಟ್ರಸ್ಟ್ಗಳು ಆ ಮೊತ್ತದಿಂದ ನಂತರದ ಹಂತದಲ್ಲಿ
ಒಂದು ನಿರ್ದಿಷ್ಟವಾದಂತಹ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳುವಂತಹ ಕಂಪನಿಗಳಿಗೆ ವರ್ಗಾಯಿಸ್ತಾರೆ. ಅಲ್ಲಿ ಅವರ ಹೂಡಿಕೆ ಇರ್ತದೆ. ಸೊ ಈ ನಿರ್ದಿಷ್ಟವಾದ ಕಂಪನಿಗಳು ಆ ಪರ್ಟಿಕ್ಯುಲರ್ ವಿಭಾಗದಲ್ಲಿ ಏನಿದೆ, ಉದಾಹರಣೆಗೆ ಇವತ್ತು ರೋಡ್ ಕಲೆಕ್ಷನ್ ಇದ್ದರೆ ಒಂದು ವಿಭಾಗದ ಸ್ಥಳದಲ್ಲಿ ಅಥವಾ ಆ ಏರಿಯಾಗಳಲ್ಲಿ ಆ ರೋಡ್ ಕಲೆಕ್ಷನ್ಗೆ ಏನು ಟೋಲ್ ಕಲೆಕ್ಷನ್ಗೆ ಏನು ಅವರಿಗೆ ಅಧಿಕಾರ ಕೊಟ್ಟಿದ್ದಾರೋ ಅದರಿಂದ ಬರುವಂಥ ಆದಾಯವನ್ನು ಸಂಗ್ರಹ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಈ ರೀತಿ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳುವಂತಹ ಕಂಪನಿ ಏನಿದೆಯೋ ಅದು ಗಳಿಸಿದಂಥ ಆದಾಯದಲ್ಲಿ ಆ ನಿರ್ದಿಷ್ಟ ಕಂಪನಿ ಏನು ಡಿವಿಡೆಂಡ್ ಡಿಕ್ಲೇರ್ ಮಾಡ್ತದೋ ಅದನ್ನು ಅವರು ಇನ್ವೆಟ್ ಟ್ರಸ್ಟಿಗೆ ವರ್ಗಾಯಿಸಬೇಕು. ಆ ಮೊತ್ತದಲ್ಲಿ ಅವರು 90% ಅವರು ವರ್ಗಾಯಿಸುವಂತಹ ಅಂದರೆ ಹೂಡಿಕೆದಾರರಿಗೆ ಮತ್ತೆ ಮರಳಿ ಕೊಡುವಂಥ ಒಂದು ಅವಕಾಶ ಇದೆ. ಇದರಲ್ಲೂ ಹಾಗಿದ್ರೆ ರೀಟ್ನಲ್ಲಿ ಇರುವ ಥರದಲ್ಲೇ ಒಂದು ಆದಾಯದ ಖಚಿತತೆ ಇರುತ್ತೆ. ಹೌದು. ಸೊ ಇದು ಸೆಬಿ ನಿಯಮಾವಳಿಯ ಪ್ರಕಾರ ಮಾಡಿರುವಂತಹ ಕಾರಣ ಅದರಲ್ಲಿ ಯಾವುದೇ ರೀತಿಯ ಡಿಸ್ಕ್ರಿಷನರಿ ರೈಟ್ ಅಥವಾ ಇದೇ ಥರ ನಾವು ಮಾಡುವುದು ಅಥವಾ ಮಾಡುವಂಥ ಅವಕಾಶ ಇಲ್ಲ ಅಂತ ಹೇಳುವಂಥದ್ದಕ್ಕೆ ಡಿವಿಡೆಂಡ್ ಥರ ಅಲ್ಲ ಇದು. ಇಲ್ಲ, ಡಿವಿಡೆಂಟ್ ಹೇಳುವಂಥ ಹೆಸರಲ್ಲೇ ಹೋಗ್ತದೆ, ಬಟ್ ಅದರಲ್ಲಿ ಕಂಪನಿ ಡಿವಿಡೆಂಟ್ ಥರ ಅಲ್ಲ. ಯಾಕಂತಂದರೆ ಇಲ್ಲಿ ರೆವೆನ್ಯೂ ಮಾಡೆಲ್ಗಳು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವ ಕಾರಣ ಮತ್ತು ಇದೊಂದು ಉದ್ದೇಶಿತವಾದಂತಹ ಒಂದು ಹೂಡಿಕೆ ವಿಧಾನ ಆಗಿರುವ ಕಾರಣ ಈ ಒಂದು ಮಾಡೆಲನ್ನು ಅವರು ಅಡಾಪ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಬೇರೆ ಹೂಡಿಕೆಗೆ ಕಂಪೇರ್ ಮಾಡಿದರೆ, ಉದಾಹರಣೆಗೆ ಶೇರ್ಗೆ, ಪ್ರಮುಖವಾಗಿ ಶೇರಿಗೆ, ಅದೇ ಥರ ಮ್ಯೂಚುವಲ್ ಫಂಡ್ಗಳಿಗೆ ಕಂಪೇರ್ ಮಾಡಿದರೆ ಇದು ಈ ಎರಡು ಮಾಡೆಲ್ ರೀಟ್ಸ್ ಇರ್ಬೋದು ಅಥವಾ ಇನ್ವೆಟ್ಸ್ಗಳಿರ್ಬೋದು ತೀರಾ ವ್ಯತ್ಯಸ್ತವಾದಂಥ ಒಂದು ಹೂಡಿಕೆ ವಿಧಾನವಾಗಿದೆ ಅಂತ ಹೇಳ್ಬೋದು. ಸರ್, ಈಗ ನೀವು ಇನ್ವಿಟ್ಗಳ ಬಗ್ಗೆ ಆರಂಭದಲ್ಲಿ ಹೇಳಿದ್ರಿ, ಕೆಲವುದು ಈಗ ರಸ್ತೆಗೆ ಸಂಬಂಧಪಟ್ಟ ಇನ್ವಿಟ್ಗಳು ಹೇಳಿದ್ರಿ, ಹಾಗೆ ದೂರ ಸಂಪರ್ಕ ಕ್ಷೇತ್ರದ ಮೂಲಸೌಕರ್ಯಕ್ಕೆ ಅದರ ಮೇಲೆ ಹೂಡಿಕೆ ಮಾಡುವ ಇನ್ವಿಟ್ಗಳ ಬಗ್ಗೆ ಹೇಳಿದ್ರಿ. ಈ ರೀತಿ ಇನ್ವಿಟ್ಗಳಲ್ಲಿ ಯಾವ್ಯಾವ ಬಗೆ ಇದೆ ಸರ್? ಯಾವ್ಯಾವ ತರಹದ ಮೂಲಸೌಕರ್ಯಗಳ ಮೇಲೆ ಹೂಡಿಕೆ ಮಾಡುವ ಇನ್ವಿಟ್ಗಳು ಈಗ ಭಾರತದಲ್ಲಿ ಕಾರ್ಯರೂಪದಲ್ಲಿ ಇವೆ ಸರ್? ಈಗ ಪ್ರಧಾನವಾಗಿ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ ಇವತ್ತೇನಿದೆಯೋ ಅದು ಒಂದು ದೊಡ್ಡ ಕ್ಷೇತ್ರ. ಸುಮಾರು 40% ಒಟ್ಟಾರೆ ಹೂಡಿಕೆ ಏನಿದೆಯೋ ಅದು ಆ ವಿಭಾಗದಲ್ಲಿದೆ. ಅದರ ನಂತರದ ಸ್ಥಾನ ರೋಡ್, ಸೊ ಈ ವಿಭಾಗಕ್ಕೆ ಬರ್ತದೆ. ಇವತ್ತು ನೋಡಿದರೆ ಸುಮಾರು 3 ಲಕ್ಷ ಕೋಟಿ ಹತ್ತಿರ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಇವತ್ತೊಂದು 7 ಕಂಪನಿ ಲಿಸ್ಟೆಡ್, ಪಬ್ಲಿಕ್ಲಿ ಎಲ್ಲ ಸೆಕ್ಟರ್ಗಳಿಗೆ ಸೇರಿದರೆ ಇದೆ. ಸೊ ಇದರ ಒಟ್ಟು ಮಾರ್ಕೆಟ್ ಮೌಲ್ಯ ಅಂತ ನಾವು ಹೇಳೋದಾದರೆ ಸುಮಾರು 3 ಲಕ್ಷದ ಹತ್ತಿರ ಇದೆ. 3 ಲಕ್ಷ ಕೋಟಿಗೆ ಸಮೀಪ ಬರ್ತಾ ಇದೆ. ಸೊ ಈ ಕ್ಷೇತ್ರದಲ್ಲಿ ಅದೇ ಈಗಾಗಲೇ ಹೇಳಿದಾಗೆ ಟೆಲಿಕಮ್ಯುನಿಕೇಷನ್ ಸೆಕ್ಟರು, ರೋಡ್ ಇನ್ಫ್ರಾಸ್ಟ್ರಕ್ಚರು, ಅದರ ನಂತರ ಈ ಗ್ಯಾಸ್ ಲೈನ್ಗಳಿರ್ಬೋದು ಅಥವಾ ಪಬ್ಲಿಕ್ಲಿ ಅವೈಲೇಬಲ್ ಎಲೆಕ್ಟ್ರಿಕಲ್ ಲೈನ್ ಗ್ರಿಡ್ಗಳಿರ್ಬೋದು. ಸೊ ಇದಲ್ಲದೆ ಕೇಬಲ್ಸ್, ಸೊ ನಾವು ಏನು ದೂರ ಸಂಪರ್ಕಕ್ಕಾಗಿ ಕೇಬಲಿಂಗ್ ವ್ಯವಸ್ಥೆ ಏನಿದೆ ಅದು, ಗ್ಯಾಸ್. ಸೊ ಇದಲ್ಲದೆ ರಿನ್ಯೂಯಬಲ್ ಎನರ್ಜಿ ಕೂಡ ಇವತ್ತಿನ ಸಮಯದಲ್ಲಿ ಹೆಚ್ಚಾಗಿ ಇನ್ವಿಟ್ಗಳ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಹೂಡಿಕೆಯ ಅವಕಾಶವನ್ನು ಮಾಡಿಕೊಡುವಂತಹ ಯೋಜನೆಯಾಗಿದೆ. ಸರ್, ಇನ್ವಿಟ್ಗಳ ಬಗ್ಗೆ ಹಲವು ಪ್ರಶ್ನೆಗಳಿಗೆ ತಾವು ಉತ್ತರಿಸಿದ್ದೀರಿ. ಇಲ್ಲಿವರೆಗೆ ಬಂದು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ನಮ್ಮ ವೀಕ್ಷಕರಿಗೆ ಇಷ್ಟೊಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಕೃತಜ್ಞತೆಗಳು. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಶ್ರೀಯುತರಾದ ದೈತೋಟ ಅವರು ಇನ್ವಿಟ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಒದಗಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ.